ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವಾಗ ಬೇಸಿಗೆ ನಡೀತಾ ಇರೋದ್ರಿಂದ ತುಂಬಾನೇ ಸೆಕೆ. ಸೊ ವಾತಾವರಣಕ್ಕೆ ತಕ್ಕ ಹಾಗೆ ತಿನ್ನೋದು ಕುಡಿಯೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಕೊಕ್ಕಮ್ ಒಂದು ಯಾವ ತರಹದ ಇಂಗ್ರೀಡಿಯೆಂಟ್ ಅಂದರೆ ಇದರಲ್ಲಿ ಕೂಲಿಂಗ್ ಪ್ರಾಪರ್ಟಿ ತುಂಬಾನೇ ಜಾಸ್ತಿ ಇರುತ್ತೆ. ಇದು ನಮ್ಮ ದೇಹನ ತುಂಬ ತಂಪಾಗಿರಿಸುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಈ ಕೊಕ್ಕಮನ್ನು ಬಳಸ್ಕೊಂಡು ಬೇರೆ ಬೇರೆ ತರಹದ ಜ್ಯೂಸಸ್ ಡ್ರಿಂಕ್ಸ್ಗಳನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ಹೋಮ್ ಮೇಡ್ ಕೊಕ್ಕಮ್ ಸಿರಮ್ ಹೇಗೆ ಮಾಡೋದು ಅಂತ ನೋಡೋಣ. ನಾನೀಗ ಡ್ರೈ ಕೊಕ್ಕಮನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಅರ್ಧ ಗಂಟೆ ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಈಗ ಇದನ್ನು ನೀರು ಸಮೇತ ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ 1 ಕಪ್ ಆಗೋಷ್ಟು ನೀರು ತಗೊಂಡು ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆ ತಗೊಂಡು ಸಕ್ಕರೆನ ಹಾಕೊಳ್ಳಿ. ಆಮೇಲೆ ಸಕ್ಕರೆ ಡಿಸಾಲ್ವ್ ಆಗೋ ತನಕ ಕುದಿಸ್ಬೇಕು. ಸರಿಯಾಗಿ ಕುದಿದಿದೆ, ಸಾಕು ಇದು. ಈಗ ನಾವು ಗ್ರೈಂಡ್ ಮಾಡಿಟ್ಟಿರೋ ಕೊಕ್ಕಮ್ನ ಅದಕ್ಕೆ ಹಾಕೋಣ. ಈಗ ಕುದಿತಾ ಇರುವಾಗಲೇ ಸ್ವಲ್ಪ ಪೆಪ್ಪರ್ ಪೌಡರ್, ಹಾಗೆ 1 ಸ್ಪೂನ್ ಜೀರಾ ಪೌಡರ್, ಸ್ವಲ್ಪ ಉಪ್ಪು ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ತುಂಬ ದಿನ ಇಡಬೇಕಲ್ಲ, ಹಾಗಾಗಿ ಸ್ವಲ್ಪ ಒಳ್ಳೆ ಕುದಿಬೇಕು. ತಣ್ಣಗಾಯ್ತು. ಇವಾಗ ಒಂದು ಬೌಲ್ಗೆ ಜರಡಿ ಮಾಡ್ಕೊಳ್ಳೋಣ. ಈಗ ಇದನ್ನು ಒಂದು ಏರ್ ಟೈಟ್ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ.
ಆಮೇಲೆ ಇದ್ರ ಕಲರ್ ಯಾಕೆ ಇಷ್ಟೊಂದು ಡಾರ್ಕ್ ಆಗಿ ಜಾಮೂನ್ ಕಲರ್ ಥರ ಇದೆ ಅಂದರೆ ನಾನು ಡ್ರೈಡ್ ಕೊಕ್ಕಮನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಅದೇ ಫ್ರೆಶ್ ಆಗಿ ಸಿಕ್ಕಿರೋ ಮರದಲ್ಲಿ ಸಿಕ್ಕಿರೋ ಜಾಮೂನನ್ನು ಅದರ ಸಿಪ್ಪೆ ತೆಗೆದು ಅದರಲ್ಲೂ ಮಾಡ್ಕೊಳ್ತಾರೆ ಫ್ರೆಶ್ ಆಗಿ. ಅದ್ರ ಕಲರು ಒಂಥರ ರೆಡ್ ಇರುತ್ತೆ, ಬಟ್ ಎರಡರದ್ದು ಟೇಸ್ಟ್ ಸೇಮ್ ಇದೆ. ಹಾಗೆ 2 ತಿಂಗಳ ತನಕ ಹೊರಗಡೆನೇ ಇಡ್ಬೋದು. ನಾವು ಮಾಡೋ ಪಾತ್ರೆ ಸ್ಪೂನ್ ಎಲ್ಲ ಶುಚಿಯಾಗಿದ್ರೆ 2 ತಿಂಗಳ ತನಕನೂ ಇದನ್ನ ಇಟ್ಕೋಬಹುದು. ಇಲ್ಲಾಂದ್ರೆ ಫ್ರಿಜ್ಜಲ್ಲಿ 3 ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೋಬಹುದು. ಇನ್ಸ್ಟೆಂಟ್ ಆಗಿ ಯಾರಾದ್ರೂ ಬಂದ್ರೆ ಜ್ಯೂಸ್ ಮಾಡಿ ಕೊಡ್ಬೋದು. ಸಿರಪನ್ನ ಯೂಸ್ ಮಾಡಿಕೊಂಡು ಹೇಗೆಲ್ಲ ಜ್ಯೂಸ್ ಮಾಡ್ಬೋದಂತ ಸಿಂಪಲ್ ಆಗಿ ಒಂದು ಶರ್ಬತ್ ಹೇಗೆ ಮಾಡೋದಂತ ನೋಡ್ಬೋದು.